ಸ್ನೇಹಿತರೆ ಹಾಗೂ SSLC ವಿದ್ಯಾರ್ಥಿಗಳಿಗೆ ರಾಕೇಶ್ ಮೆಗದುಂಟಿ ಚಾನಲ್ಗೆ ಆತ್ಮೀಯವಾಗಿ ಸ್ವಾಗತ. ಇವತ್ತಿನ ತರಗತಿಯಲ್ಲಿ SSLCಯ ವಿಜ್ಞಾನದ ಘಟಕವಾದಂತಹ ಅನುವಂಶೀಯತೆ ಈ ಘಟಕವನ್ನು ಸಂಪೂರ್ಣವಾಗಿ ಅಧ್ಯಯನವನ್ನು ಮಾಡೋಣ. ಸ್ನೇಹಿತರೆ, ಇದುವರೆಗೆ ತಾವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಫ್ರೆಂಡ್ಸ್ಗೆ ಶೇರ್ ಮಾಡಿ. ನಾವು ಮಾಡಿರ್ತಕ್ಕಂಥ ಎಲ್ಲ ವಿಡಿಯೋಗಳನ್ನ ತಾವು ವೀಕ್ಷಣೆ ಮಾಡಬೇಕಾದ್ರೆ ತಪ್ಪದೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕನ್ ಒತ್ತಿ. ನಿಮಗೆ ನೋಟಿಫೈ ಆಗೋದ ಮೂಲಕ ಎಲ್ಲ ವಿಡಿಯೋಗಳು ದೊರೆತಕ್ಕಂಥದ್ದು. ಈಗ SSLCಯ ವಿಜ್ಞಾನದ ಘಟಕವಾದಂಥ ಅನುವಂಶೀಯ ಬಗ್ಗೆ ಚರ್ಚೆ ಮಾಡೋಣ. ಅನುವಂಶೀಯತೆ ಸಂತಾನೋತ್ಪತ್ತಿ ಪ್ರಕ್ರಿಯೆಗಳಿಂದ ಸಾಮ್ಯತೆ ಇರುವ ಹೊಸ ಜೀವಿಗಳು ಉಂಟಾಗುತ್ತವೆಯಾದರೂ ಸೂಕ್ಷ್ಮವಾದ ಭಿನ್ನತೆಗಳು ತೋರುತ್ತವೆ. ಅಲೈಂಗಿಕ ಸಂತಾನೋತ್ಪತ್ತಿ ಹೊಂದಿರತಕ್ಕಂಥ ಹೊಸ ಜೀವಿಗಳಲ್ಲಿ ಕಡಿಮೆ ಭಿನ್ನತೆಗಳು ಉಂಟಾದರೆ ಲೈಂಗಿಕ ಸಂತಾನೋತ್ಪತ್ತಿ ಹೊಂದಿದ ಹೊಸ ಜೀವಿಗಳಲ್ಲಿ ಹೆಚ್ಚು ಭಿನ್ನತೆ ಉಂಟಾಗುತ್ತದೆ. ಪ್ರತಿಯೊಂದು ಜೀವಿಯು ನಿರ್ದಿಷ್ಟ ಆವಾಸ ಸ್ಥಾನಕ್ಕೆ ಹೊಂದಿಕೊಂಡು ಅದಕ್ಕೆ ತಕ್ಕಂತೆ ದೇಹದ ವಿನ್ಯಾಸವನ್ನು ಹೊಂದಿರುತ್ತದೆ. ಅವುಗಳ ಆವಾಸದಲ್ಲಿನ ಬದಲಾವಣೆಯಿಂದ ಜೀವಿಯ ಸಂತತಿ ನಶಿಸಿ ಹೋಗಬಹುದು. ಆವಾಸದಲ್ಲಿನ ಬದಲಾವಣೆಗೆ ಹೊಂದಿಕೊಳ್ಳಲು ಜೀವಿಯಲ್ಲಿ ಭಿನ್ನತೆ ಉಂಟಾಗ್ತದೆ. ಇದು ಜೀವಿಯ ಉಳಿವಿಗೆ ಸಹಾಯಕವಾಗಿದೆ. ಹಾಗಾದರೆ ವಿದ್ಯಾರ್ಥಿಗಳಿಗೆ ಅನುವಂಶೀಯ ಗುಣಗಳು ಅಂದರೆ ಅನುವಂಶೀಯತೆ ಅಂದರೆ ಏನು? ಜೀವಿಯೊಂದರ ಸಾಮ್ಯ ಗುಣಗಳು ಮತ್ತು ಭಿನ್ನತೆಗಳು ಒಂದು ಪೀಳಿಗೆಯಿಂದ ಇನ್ನೊಂದು ಪೀಳಿಗೆಗೆ ವರ್ಗಾವಣೆ ಆಗ್ತಾವೆ. ಆ ಪ್ರಕ್ರಿಯೆಗಳನ್ನ ಅನುವಂಶೀಯತೆ ಅಂತ ಕರೆಯಲಾಗ್ತದೆ. ಅಂದರೆ ಒಂದು ಜೀವಿ ಮತ್ತೊಂದು ಜೀವಿ ನೋಡಿದಾಗ ಕೆಲವು ಸಾಮಾನ್ಯ ಗುಣ ಇರ್ಬೋದು ಮತ್ತು ಭಿನ್ನತೆ ಇರ್ಬೋದು, ಪೀಳಿಗೆಯಿಂದ ಪೀಳಿಗೆಗೆ ವರ್ಗಾವಣೆ ಆಗ್ತಾವೆ. ಅಂದ್ರೆ ತಂದೆಯಿಂದ ಮಗನಿಗೆ ಈ ರೀತಿ, ಅಜ್ಜನಿಂದ ಮೊಮ್ಮಗನಿಗೆ ಈ ರೀತಿ ವರ್ಗಾವಣೆ ಆಗ್ಬೋದು. ಒಂದು ಮಗು ಮಾನವನ ಎಲ್ಲ ಮೂಲಭೂತ ಗುಣಗಳನ್ನು ಹೊಂದಿರುವುದು ಎಂಬುದು ನಮಗೆ ತಿಳಿದಿದೆ. ಆದಾಗೂ ಪೋಷಕರ ಪಡಿಯಚ್ಚಿನಂತೆ ಕಾಣುವುದಿಲ್ಲ. ಮಾನವನ ಸಮೂಹದಲ್ಲಿ ಬಹಳಷ್ಟು ವಿಭಿನ್ನತೆಯನ್ನು ನೋಡ್ಬೋದು. ಉದಾಹರಣೆಗೆ ಕಿವಿಯ ಹಾಲಿರ್ಬೋದು, ಮೂಗಿನ ರಚನೆ ಇರ್ಬೋದು, ಕಣ್ಣಿನ ಬಣ್ಣ ಇರ್ಬೋದು, ಗದ್ದದ ಆಕಾರ ಇರ್ಬೋದು, ಕೂದಲು ರಚನೆ ತಂದೆಯಂತೆ ಮಗನ ಇರೋಲ್ಲ. ಯಾಕಿರಲ್ಲ ಅಂದರೆ ಭಿನ್ನತೆ ಸರ್ವೇ ಸಾಮಾನ್ಯವಾಗಿರ್ತದೆ. ಈ ಭಿನ್ನತೆ ಆದ್ರ ಮೇಲೆ ಮೆಂಡಲ್ರವರು ಮೊದಲ ಬಾರಿಗೆ ಪ್ರಯೋಗ ಮಾಡ್ತಾರೆ. ಅನುವಂಶೀಯತೆಯ ನಿಯಮಗಳನ್ನು ಮಂಡಿಸ್ತಾರೆ. ಗುಣಗಳ ಅನುವಂಶೀಯತೆಯ ನಿಯಮವನ್ನು ಮೆಂಡಲ್ ಮಾಡಿಸ್ತಾರೆ. ಅದಕ್ಕೆ ಹೇಳ್ತಾರೋ ಗೆರ್ಗೊಟ್ ಜಾನ್ ಮೆಂಡಲ್ರವರನ್ನು ತಳಿಶಾಸ್ತ್ರದ ಪಿತಾಮಹ ಅಥವಾ ಅನುವಂಶೀಯತೆಯ ಪಿತಾಮಹ ಅಂತ ಕರೆಯಲಾಗ್ತದೆ. ಮೆಂಡಲ್ರು ತಮ್ಮ ಪ್ರಯೋಗ ಮಾಡಬೇಕಾದ್ರೆ ಏನು ಮಾಡ್ತಾರೆ ಅಂದರೆ ಬಟಾಣಿ ಸಸ್ಯವನ್ನು ಆಯ್ಕೆಯನ್ನು ಮಾಡಿದರು. ಆದರೆ ಈ ಬಟಾಣಿ ಸಸ್ಯವನ್ನು ಯಾಕೆ ಆಯ್ಕೆ ಮಾಡಿದ್ರು? ಅದು ವಿಭಿನ್ನವಾಗಿರ್ತಕ್ಕಂಥ ಗೋಚರ ಗುಣಗಳನ್ನು ಹೊಂದಿತ್ತು. ಆ ಗೋಚರ ಗುಣವನ್ನು ವಿಭಿನ್ನವಾದ ಗೋಚರ ಗುಣವನ್ನು ಬಳಕೆ ಮಾಡಿದ್ರು. ಅಂದರೆ ಬೀಜದ ಬಣ್ಣಕ್ಕೆ ಸಂಬಂಧಿಸಿದಂತೆ ಹಳದಿ ಬಣ್ಣ, ಹಸಿರು ಬಣ್ಣ, ಬೀಜದ ಆಕಾರಕ್ಕೆ ಸಂಬಂಧಿಸಿದಂತೆ ದುಂಡನೆಯ ಸುಕ್ಕುಗಟ್ಟಿದ, ಹೂವಿನ ಬಣ್ಣಕ್ಕೆ ಸಂಬಂಧಿಸಿದಂತೆ ನೇರಳೆ ಬಣ್ಣ, ಬಿಳಿ ಬಣ್ಣ, ಹೂವಿನ ಸ್ಥಾನ, ಕಾಂಡದ ತುದಿ, ಕಂಕುಳ, ಕಾಯಿಯ ಬಣ್ಣ ಹಸಿರು ಮತ್ತು ಹಳದಿ. ಈ ರೀತಿ ಒಂದು ನಿರ್ದಿಷ್ಟ ಗುಣಲಕ್ಷಣಕ್ಕೆ ಸಂಬಂಧಿಸಿದಂತೆ ಎರಡು ಭಿನ್ನ ರೂಪಗಳಿರ್ತಾವತ್ತ ಗೆರ್ಗೊಟ್ ಜಾನ್ ಮೆಂಡಲ್ರು ಹೇಳ್ತಾರೆ. ಅಂದರೆ ಮೆಂಡಲ್ ಮೊದಲನೇ ಪ್ರಯೋಗ ಅಂದರೆ ಏಕತಳೀಕರಣ ಪ್ರಯೋಗವನ್ನು ಮಾಡ್ತಾರೆ. ಏಕತಳೀಕರಣ ಅಂದರೆ ಏನು? ಒಂದು ನಿರ್ದಿಷ್ಟ ಗುಣಲಕ್ಷಣಕ್ಕೆ ಸಂಬಂಧಿಸಿದಂತೆ ಎರಡು ಭಿನ್ನ ರೂಪಗಳನ್ನು ನಾವು ಸಂಕರಿಸುವ ಪ್ರಕ್ರಿಯೆಗೆ ಏನು ಕರಿತೇವೆ? ತಳೀಕರಣ, ಏಕತಳೀಕರಣ ಅಂತ ಕರಿತೇವೆ. ಅಂದರೆ ಕಾಂಡದ ಉದ್ದಕ್ಕೆ ಸಂಬಂಧಿಸಿದಂತೆ ಎತ್ತರ ಮತ್ತು ಗಿಡ್ಡಗಿಡ, ಕಾಂಡದ ಉದ್ದ ಒಂದು ನಿರ್ದಿಷ್ಟ ಗುಣಲಕ್ಷಣ, ಅದಕ್ಕೆ ಎತ್ತರ ಗಿಡ್ಡಗಳು ಎರಡು ವಿಭಿನ್ನ ರೂಪಗಳು, ಅವನ್ನು ಕೂಡಿಸೋದಕ್ಕೆ ನಾವು ಏಕತಳೀಕರಣ ಅಂತ ಕರಿತೇವೆ. ಶುದ್ಧವಾದ ಎತ್ತರ ಸಸ್ಯ ಮತ್ತು ಶುದ್ಧವಾದ ಗಿಡ್ಡ ಸಸ್ಯಗಳನ್ನು ನಾವು ಸಂಕರಿಸಿದಾಗ, ಅಡ್ಡ ಹಾಯಿಸಿದಾಗ ಶುದ್ಧವಾದ ಎತ್ತರ ಸಸ್ಯ ಕ್ಯಾಪಿಟಲ್ ಟಿ, ಶುದ್ಧವಾದ ಗಿಡ್ಡ ಸಸ್ಯ ಸ್ಮಾಲ್ ಟಿ. ಲಿಂಗಾಣುಗಳು ಕ್ಯಾಪಿಟಲ್ ಟಿ, ಸ್ಮಾಲ್ ಟಿ ಎರಡೂ ಕೂಡಿದಾಗ F1 ಪೀಳಿಗೆಯಲ್ಲಿ ಪರಕೀಯ ಪರಾಗಸ್ಪರ್ಶ ಕ್ರಿಯೆ ಮಾಡ್ತಾರೆ. ಅಂದರೆ ಪರಕೀಯ ಪರಾಗಸ್ಪರ್ಶ ಕ್ರಿಯೆ ಮಾಡಿದಾಗ ಅಲ್ಲಿ ಏನಾಗ್ತದಂದ್ರೆ ಎಲ್ಲ ಸಸ್ಯಗಳು ಎತ್ತರವಾಗಿರೋದು ಕಂಡುಬತ್ತು. ನಂತರ F1 ಸಂತತಿಯಲ್ಲಿ ದೊರೆತಂಥ ಸಸ್ಯಗಳನ್ನೆಲ್ಲ ತೆಗೆದುಕೊಂಡು ಸ್ವಕೀಯ ಪರಾಗಸ್ಪರ್ಶ ಕ್ರಿಯೆ ಮಾಡಿದಾಗ 4 ರೀತಿಯ ಸಸ್ಯಗಳು ದೊರೆತು. ಅದರಲ್ಲಿ 3:4 ದೊರೆತು. 3 ಎತ್ತರ ಸಸ್ಯಗಳಾಗಿದ್ದು, ಒಂದು ಗಿಡ್ಡ ಸಸ್ಯ ಆಗಿತ್ತು. ಅದು F2 ಸಂತತಿಯಲ್ಲಿ. ಇದನ್ನು ಚೆಕ್ಕರ್ ಬೋರ್ಡ್ ಮೂಲಕ ನಾವು ನೋಡ್ಬೋದು. ಇದನ್ನು F1 ಪೀಳಿಗೆ, F2 ಪೀಳಿಗೆ ಅಂತ ಎರಡು ರೀತಿ ಬರ್ತಕ್ಕಂಥದ್ದು.
ಇದು ಪರೀಕ್ಷೆಗೆ ಭಾಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಚೆಕ್ಕರ್ ಬೋರ್ಡ್ನ ಪ್ರಕಾರ ಲಿಂಗಾಣುಗಳು ಕ್ಯಾಪಿಟಲ್ ಟಿ ಸ್ಮಾಲ್ ಟಿ ಕೂಡಿಸಿದಾಗ ಕ್ಯಾಪಿಟಲ್ ಟಿ ಕ್ಯಾಪಿಟಲ್ ಟಿ ಕ್ಯಾಪಿಟಲ್ ಟಿ ಸ್ಮಾಲ್ ಟಿ ಕ್ಯಾಪಿಟಲ್ ಟಿ ಸ್ಮಾಲ್ ಟಿ ಸ್ಮಾಲ್ ಟಿ ಸ್ಮಾಲ್ ಟಿ. ವ್ಯಕ್ತರೂಪದ ಅನುಪಾತ 3:1, ಜೀನ ನಮೂನೆ ಅನುಪಾತ 1:2:1. ಶುದ್ಧ ಎತ್ತರದ ಸಸ್ಯ ಹಾಗೂ ಶುದ್ಧ ಗಿಡ್ಡ ಸಸ್ಯಗಳನ್ನು ಅಡ್ಡ ಹಾಯಿಸಿದಾಗ F1 ಸಂತತಿಯಲ್ಲಿ ಯಾವುದೇ ಮಧ್ಯಮ ಎತ್ತರ ಸಸ್ಯಗಳು ಇರಲಿಲ್ಲ. ಎಲ್ಲ ಸಸ್ಯಗಳು ಎತ್ತರವಾಗಿದ್ದವು. F1 ಸಸ್ಯಗಳಲ್ಲಿ ಅನುವಂಶಿಕವಾಗಿ ಕೇವಲ ಎತ್ತರ ಗುಣ ಮಾತ್ರ ಗೋಚರವಾಯಿತು. ಇದನ್ನು ಆಧರಿಸಿ ಮೆಂಡೆಲರು ಗುಣವೊಂದನ್ನು ನಿಯಂತ್ರಿಸುವ ಅಂಶದ 2 ಪ್ರತಿಗಳು ಇರುತ್ತವೆ ಎಂದು ತಿಳಿಸಿದರು. ಒಂದು ಗುಣಕ್ಕೆ ಕಾರಣವಾದ 2 ವಿಭಿನ್ನ ಅಂಶಗಳು ಒಟ್ಟಿಗೆ ಇದ್ದಾಗ ಅವುಗಳಲ್ಲಿ ಒಂದು ಮಾತ್ರ ವ್ಯಕ್ತವಾಗ್ತದೆ, ಇನ್ನೊಂದು ಗುಪ್ತವಾಗಿರ್ತದೆ. F1 ಸಂತತಿಯಲ್ಲಿ ಪ್ರಕಟಗೊಳ್ಳತಕ್ಕಂಥ ಅಂಶ ಪ್ರಬಲ ಅಂತ ಕರೆದರು. ಗುಪ್ತವಾಗಿರೋ ಅಂಶವನ್ನು ದುರ್ಬಲ ಗುಣ ಅಂತ ಕರೆದರು. ನೇಳೆ ಹೂ ಬಿಡುವ ಬಟಾಣಿ ಸಸ್ಯವನ್ನು ಬಿಳಿ ಹೂ ಬಿಡುವ ಬಟಾಣಿ ಸಸ್ಯದೊಂದಿಗೆ ಸಂಘರ್ಷ ದ್ವಿತಳೀಕರಣ ಮಾಡೋದು. ದ್ವಿತಳೀಕರಣ ಅಂದರೆ 2 ನಿರ್ದಿಷ್ಟ ಗುಣಲಕ್ಷಣ ಸಮಸ್ಯೆಯಂತೆ ಅವುಗಳ ಭಿನ್ನ ರೂಪಗಳನ್ನು ಸಂಕರಿಸುವ ಪ್ರಕ್ರಿಯೆಗೆ ದ್ವಿತಳೀಕರಣ ಅಂತ ಕರೀತಾರೆ. ಮೆಂಡೆಲ್ ದ್ವಿತಳೀಕರಣ ಪ್ರಕ್ರಿಯೆ ತೆಗೆದುಕೊಂಡ ಗುಣಲಕ್ಷಣಗಳು ಯಾವಂದ್ರೆ ನೇಳೆ ಹೂ ಬಿಡ್ತಕ್ಕಂಥ ಬಟಾಣಿ ಸಸ್ಯ, ಬಿಳಿ ಹೂ ಬಿಡ್ತಕ್ಕಂಥ ಬಟಾಣಿ ಸಸ್ಯ 2 ಅಡ್ಡನ್ನು ಹಾಯಿಸಿರು. ಆದರೆ F1 ಪೀಳಿಗೆಯಲ್ಲಿ ನೇಳೆ ಹೂವು ಮತ್ತು ಬಿಳಿ ಹೂವು ಬಿಡ್ತಕ್ಕಂಥ ಲಿಂಗಾಣುವನ್ನು ತೆಗೆದುಕೊಂಡು ಸ್ವಕೀಯ ಪರಾಗಸ್ಪರ್ಶ ಕ್ರಿಯೆ ಒಪ್ಪಡಿಸಿರು. ಆಗ ಎಲ್ಲ ಸಸ್ಯಗಳು ನೇಳೆ ಹೂವುಗಳಾಗಿದ್ದವು. ನಂತರ F1 ಪೀಳಿಗೆಯಲ್ಲಿ ದೊರೆತ ಸಸ್ಯಗಳನ್ನೆಲ್ಲ ಪರಕೀಯ ಪರಾಗಸ್ಪರ್ಶಗಳಿರುವ 4 ರೀತಿಯ ಸಸ್ಯ ದೊರೆತು. ಅವುಗಳು ನೇಳೆ ಹೂವು ಮತ್ತು ಒಂದು ಬಿಳಿ ಹೂವು ಸಿಕ್ತು. F2 ಸಂತತಿಯಲ್ಲಿ ಒಂದರ ಬದಲಿಗೆ 2 ವಿಭಿನ್ನ ಗುಣಗಳನ್ನು ತೋರಿಸುವ ಬಟಾಣಿ ಸಸ್ಯಗಳ ನಡುವೆ ಅಡ್ಡ ಹಾಯಿಸಿದಾಗ ಅದರಲ್ಲಿ ದ್ವಿತಳೀಕರಣ ಪ್ರಯೋಗ ಮಾಡಿ ದುಂಡನೆಯ ಬೀಜವುಳ್ಳ ಎತ್ತರ ಸಸ್ಯವನ್ನು ಸೂಕ್ಷ್ಮಘಟಿತ ಬೀಜವುಳ್ಳ ಕುಬ್ಜ ಸಸ್ಯವನ್ನು ತೆಗೆದುಕೊಂಡು ದ್ವಿತಳೀಕರಣ ಪ್ರಯೋಗ ಮಾಡು. ಮೇಲಿಂದ ಏಕತಳೀಕರಣ ಪ್ರಯೋಗ ಅಥವಾ ಇದು ದ್ವಿತಳೀಕರಣ. ದುಂಡನೆಯ ಬೀಜವುಳ್ಳ ಎತ್ತರ ಸಸ್ಯದ ಲಿಂಗಾಣುಗಳು ಕ್ಯಾಪಿಟಲ್ ಟಿ ಕ್ಯಾಪಿಟಲ್ ಆರ್. ಸೂಕ್ಷ್ಮಘಟಿತ ಬೀಜದ ಕುಬ್ಜ ಸಸ್ಯ ಸ್ಮಾಲ್ ಟಿ ಸ್ಮಾಲ್ ಆರ್ ಆಗ್ತದೆ. ಅಂದರೆ F1 ಪೀಳಿಗೆಯಲ್ಲಿ ದುಂಡನೆಯ ಬೀಜವುಳ್ಳ ಎತ್ತರ ಸಸ್ಯವನ್ನು ಸೂಕ್ಷ್ಮಘಟಿತ ಕುಬ್ಜ ಸಸ್ಯವನ್ನು ತೆಗೆದುಕೊಂಡು ಸ್ವಕೀಯ ಪರಾಗಸ್ಪರ್ಶ ಕ್ರಿಯೆಗೆ ಒಳಪಡಿಸಿದಾಗ ದೊರೆತಂಥ ಎಲ್ಲ ಸಸ್ಯಗಳು ದುಂಡನೆಯ ಬೀಜವುಳ್ಳ ಎತ್ತರ ಸಸ್ಯ ದೊರೆತು. ಕ್ಯಾಪಿಟಲ್ ಟಿ ಕ್ಯಾಪಿಟಲ್ ಆರ್ ಸ್ಮಾಲ್ ಆರ್ ದೊರೆತು. F1 ಸಂತತಿಯಲ್ಲಿ ಬರುವ ಸಸ್ಯಗಳೆಲ್ಲವೂ ದುಂಡಾದ ಬೀಜಗಳುಳ್ಳ ಎತ್ತರ ಸಸ್ಯಗಳಾಗಿದ್ದವು. ಆದ್ದರಿಂದ ದುಂಡನೆಯ ಬೀಜ ಮತ್ತು ಎತ್ತರ ಗುಣಗಳನ್ನು ಪ್ರಬಲವೆಂದು ಹಾಗೂ ಸೂಕ್ಷ್ಮಘಟಿತ ಬೀಜ ಮತ್ತು ಕುಬ್ಜ ಗುಣ ಹೊಂದಿರುವ ದುರ್ಬಲ ಗುಣ ಎಂದು ಕರೆದರು. ಆದರೆ F1 ಸಂತತಿಯ ಸಸ್ಯಗಳನ್ನೆಲ್ಲ ಸ್ವಕೀಯ ಪರಾಗಸ್ಪರ್ಶಕ್ಕೆ ಒಳಪಡಿಸಿದಾಗ F2 ಸಂತತಿಯಲ್ಲಿ ಹೊಸ ಸಂಯೋಜನೆ ಕಂಡುಬಂತು. ದುಂಡಾದ ಬೀಜಗಳುಳ್ಳ ಎತ್ತರ ಸಸ್ಯ ಸೂಕ್ಷ್ಮಘಟಿತ ಬೀಜಗಳುಳ್ಳ ಕುಬ್ಜ ಸಸ್ಯಗಳ ಜೊತೆಗೆ ದುಂಡಾದ ಬೀಜಗಳುಳ್ಳ ಕುಬ್ಜ ಸಸ್ಯ ಮತ್ತು ಸೂಕ್ಷ್ಮಘಟಿತ ಬೀಜಗಳ ಎತ್ತರ ಸಸ್ಯವನ್ನು ಕಂಡುಕೊಂಡರು. ಚೆಕ್ಕರ್ ಬೋರ್ಡ್ ಮೂಲಕ ನೋಡ್ಬೋದು. ದುಂಡನೆಯ ಬೀಜವುಳ್ಳ ಎತ್ತರ ಸಸ್ಯಗಳು 9, ಸೂಕ್ಷ್ಮಘಟಿತ ಬೀಜವುಳ್ಳ ಕುಬ್ಜ ಸಸ್ಯಗಳು 3, ದುಂಡನೆಯ ಬೀಜವುಳ್ಳ ಕುಬ್ಜ ಸಸ್ಯಗಳು 3, ಸೂಕ್ಷ್ಮಘಟಿತ ಬೀಜವುಳ್ಳ ಎತ್ತರ ಸಸ್ಯಗಳು 1. ಅದು F2 ಪೀಳಿಗೆಯಲ್ಲಿ ದೊರೆಯುವ ಸಸ್ಯಗಳ ಅನುಪಾತ 9:3:3:1. ಆದ್ದರಿಂದ ದುಂಡಾದ ಬೀಜತ್ವ ಎತ್ತರ ಗುಣ ಮತ್ತು ಸೂಕ್ಷ್ಮ ಬೀಜ ಕುಬ್ಜ ಗುಣ ಸ್ವತಂತ್ರವಾಗಿ ಅನುವಂಶಿಕವಾಗಿರುತ್ತೆ ಎಂಬುದನ್ನು ಈ ಪ್ರಯೋಗದ ಮೂಲಕ ತಿಳಿದುಬರುತ್ತದೆ. ಸಸ್ಯಗಳಲ್ಲಿ ಎತ್ತರ ಮತ್ತು ಕುಬ್ಜ ಗುಣಗಳ ವ್ಯಕ್ತವಾಗುವಿಕೆಯನ್ನು ವಂಶವಾಹಿಗಳು ನಿಯಂತ್ರಿಸ್ತವೆ. ಸಸ್ಯಗಳಲ್ಲಿ ಬೆಳವಣಿಗೆಯು ಹಾರ್ಮೋನ್ನಿಂದ ಪ್ರಚೋದಿಸಲ್ಪಡುತ್ತದೆ. ಈ ಹಾರ್ಮೋನಿನ ಸ್ರವಿಕೆಯು ವಂಶವಾಹಿಯಿಂದ ನಿಯಂತ್ರಿಸಲ್ಪಡುತ್ತದೆ. ಎತ್ತರಕ್ಕೆ ಕಾರಣವಾದ ವಂಶವಾಹಿಯು ಅಧಿಕ ಪ್ರಮಾಣದ ಹಾರ್ಮೋನ್ ಸ್ರವಿಸುವಂತೆ ಮಾಡುವುದರಿಂದ
ಸಸ್ಯಗಳು ಎತ್ತರವಾಗಿ ಬೆಳಿತಾವು. ಕುಬ್ಜತೆಗೆ ಕಾರಣವಾದ ವಂಶವಾಹಿ ಕಡಿಮೆ ಪ್ರಮಾಣ ಹಾರ್ಮೋನ್ ಸ್ರವಿಸುವುದರಿಂದ ಸಸ್ಯಗಳು ಗಿಡ್ಡವಾಗಿ ಬೆಳಿತಾವು. ಇನ್ನು ಲಿಂಗ ನಿರ್ಧರಣೆ. ಕೆಲವು ಪ್ರಾಣಿಗಳಲ್ಲಿ ನವಜಾತ ಜೀವಿಯ ಲಿಂಗ ನಿರ್ಧರಣೆಯು ಪರಿಸರದ ಪ್ರಭಾವಗಳನ್ನು ಅವಲಂಬಿಸಿರುತ್ತದೆ. ಉದಾಹರಣೆಗೆ ಆಮೆಗಳಲ್ಲಿರುವ ನಿಶೇಚನೆ ಹೊಂದಿರತಕ್ಕಂಥ ಮೊಟ್ಟೆಗಳನ್ನು ಯಾವ ತಾಪಮಾನದಲ್ಲಿಡುತ್ತವೆಯೋ ಎಂಬ ಅಂಶದ ಮೇಲೆ ಆ ಮೊಟ್ಟೆಗಳು ಹೆಣ್ಣಾಗಿ ಅಭಿವರ್ಧನೆಗೊಳ್ಳುತ್ತವೆ ಅಥವಾ ಗಂಡಾಗುತ್ತವೆ ಎಂಬುದು ನಿರ್ಧಾರ ಆಗ್ತದೆ. ಇನ್ನು ಬಸವನ ಹುಲ್ಲಿನಂಥ ಪ್ರಾಣಿಗಳಲ್ಲಿ ಕಾಲಾನಂತರ ಅದರ ಲಿಂಗ ಬದಲಾಗ್ತದೆ. ಮಾನವನಲ್ಲಿ ಲಿಂಗ ನಿರ್ಧರಣೆಯು ಸಂತಾನೋತ್ಪತ್ತಿ ಸಮಯದಲ್ಲಿ ಸಂಯೋಜನೆಗೊಳ್ಳುವ ವಂಶವಾಹಿಗಳನ್ನು ಅವಲಂಬಿಸಿರುತ್ತದೆ. ಮಾನವನಲ್ಲಿ ಲಿಂಗ ನಿರ್ಧರಣೆ. ಮಾನವನಲ್ಲಿ 46 ವರ್ಣತಂತುಗಳಿವೆ. ಇವುಗಳಲ್ಲಿ 22 ಜೋಡಿಯಾದ ವರ್ಣತಂತುಗಳು ತಂದೆ ತಾಯಿಯ ಪ್ರತಿಗಳನ್ನು ಹೊಂದಿವೆ. ಇವುಗಳಲ್ಲಿ 22 ಜೋಡಿಯಾದ ವರ್ಣತಂತುಗಳು ತಂದೆ ಮತ್ತು ತಾಯಿಯ ಪ್ರತಿಯನ್ನು ಹೊಂದಿರ್ತವು. ಈ ವರ್ಣತಂತುಗಳ ದೈಹಿಕ ಲಕ್ಷಣಗಳನ್ನು ನಿರ್ಧರಿಸ್ತವು. ಉಳಿದ ಒಂದು ಜೊತೆ ವರ್ಣತಂತುವು ಮಗುವಿನ ಲಿಂಗವನ್ನು ನಿರ್ಧಾರ ಮಾಡ್ತವು. ಮಹಿಳೆಯ ಲಿಂಗ ವರ್ಣತಂತುಗಳು ಪರಿಪೂರ್ಣ ಜೋಡಿಯಾಗಿದ್ದು ಸಮಗಾತ್ರದ XX ವರ್ಣತಂತುಗಳಾಗಿರ್ತವು. ಪುರುಷನ ಲಿಂಗ ವರ್ಣತಂತು ಜೋಡಿಯಲ್ಲಿ ಸಾಮಾನ್ಯ ಗಾತ್ರದ X ವರ್ಣತಂತು ಮತ್ತು ಗಾತ್ರ ಚಿಕ್ಕದಾದ Y ವರ್ಣತಂತು ಇರ್ತದೆ. ಎಲ್ಲ ಮಕ್ಕಳು ತಮ್ಮ ತಾಯಿಯಿಂದ ಅವರು ಹುಡುಗ ಅಥವಾ ಹುಡುಗಿ ಆದರೂ X ವರ್ಣತಂತುವನ್ನು ಪಡೆದುಕೊಳ್ತಾರೆ. ತಂದೆಯಿಂದ X ವರ್ಣತಂತು ಪಡೆದ ಮಗು ಹುಡುಗಿಯಾಗಿರ್ತದೆ. Y ವರ್ಣತಂತು ಪಡೆದ ಮಗು ಹುಡುಗನಾಗ್ತದೆ. ಹೀಗೆ ಮಗುವಿನ ಲಿಂಗ ನಿರ್ಧಾರ ತಂದೆಯಿಂದ ಮಾತ್ರ ಆಗ್ತದೆ. ತಂದೆಯಿಂದ ಮಗುವಿನ ಲಿಂಗ ನಿರ್ಧಾರ ಆಗ್ತಕ್ಕಂಥದ್ದು. ಇಷ್ಟು ಅನುವಂಶೀಯತೆ ಘಟಕದಲ್ಲಿರ್ತಕ್ಕಂಥ ಪ್ರಮುಖ ಅಂಶಗಳು. ವಿದ್ಯಾರ್ಥಿಗಳಿಗೆ ಇವುಗಳಿಗೆ ಸಂಬಂಧಿಸಿದಂತೆ ಏನಾದರೂ ಡೌಟ್ಸ್ ಇದ್ದರೆ ನನ್ನ ಚಾನಲ್ಗೆ ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಟು ಆಲ್.